ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಸ್ಸು ಆರ್ತಿ ತಕಳ. ಒಟ್ಟು ಹಬ್ಬದ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಅವ್ವ. ಒಳ್ಳೇದಾಗ. ಅವ್ವ ಅಪ್ಪಯ್ಯ, ನಿಮಗೆ ನನ್ನ ಬರ್ತಡೇ ನೆನಪಿದ್ಯಾ? ಹೆತ್ತವ್ರಿಗೆ ಮಕ್ಕಳ ಹುಟ್ಟುಹಬ್ಬ ನೆನಪಿರಲ್ವೇ? ಈ ಅಪ್ಪನ ಕಡೆಯಿಂದಲೂ ನನ್ನ ಮುದ್ದು ಮಗಳಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಪ್ಪಯ್ಯ. ಅವ್ವ ಆಶೀರ್ವಾದ. 100 ಕಾಲ ಸಂದಕ್ಕಿರವ. ನಿನ್ನ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿ. ಅಪ್ಪಯ್ಯ 100 ಕಾಲ ಸಂದಾಕಿರೋ ಮಗಳೇ. ಮುಂದಿನ ವರ್ಷ ಇನ್ನೊಂದು ಮಗಿನ ಹೆತ್ಕೊಡು. ಇನ್ನು ಈ ಬಾಣಂತಂದಿಂದಲೇ ಸುಧಾರಿಸ್ಕೊಂಡಿಲ್ಲ, ಆಗ್ಲೇ ಇನ್ನೊಂದ. ದೇವ್ರು ಕೊಟ್ರೆ ಆಗ್ಲಿ ಬಿಡು ಬಂಗಾರ, ಮನೆ ತುಂಬಾ ಮಕ್ಕಳಿರ್ಲಿ. ಹೌದು, ಅಣ್ಣಯ್ಯ ಎಲ್ಲಿ? ನಿಮ್ಮ ಅಣ್ಣಯ್ಯ ಇಲ್ಲವನೇ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣಯ್ಯ. ವಸು ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ನಿಮ್ದು ಬರ್ತ್ಡೇ, ನಿಮಗೆ ವಂದನೆ, ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಂದ್ರ. ದೊರೆ, ಇದೇನಲ್ಲ ನಿನ್ ತಂಗಿಗೆ ಬರೀ ಬಾಯಿ ಮಾತಂಗೆ ಶುಭಾಶಯ ಹೇಳ್ತಿದ್ಯಾ? ಈಗ ನೀವ್ ಇನ್ನೆಂಗೆ ಹೇಳಿದ್ರಿ? ಬರೀ ಬಾಯಿ ಮಾತನಾಗೆ ತಾನೆ. ಬಂಗಾರ, ಈಗ ನಾವು ಮನಸ್ಫೂರ್ತಿಯಾಗಿ ಬಾಯಿ ತುಂಬ ಹರಿಸೋದೆ ಅವ್ರಿಗೆ ಮಾಡೋ ಉಡುಗೊರೆ ಬಂಗಾರ. ಆದ್ರೆ ಅವಳ ಅಣ್ಣ ಏನ್ ಹಂಗಲ್ಲ, ತಂಗಿ ಅಂದ್ರೆ ಪಿರಾಣಲ್ಲಿ ಬಿಡ್ತಾನೆ, ಉಡುಗೊರೆ ಕೊಡಕ್ಕಿಲ್ವೇ? ನಮ್ಮ ಅಣ್ಣ ತಂಗಿಯಮ್ಮನಿಗೋಸ್ಕರ ಆಕಾಶನ ಕೆಳಗೆ ಇಳಿಸ್ಬಿಡ್ತಾರೆ. ಇನ್ನು ಉಡುಗೊರೆ ತಂದಿರಕ್ಕಿಲ್ವಾ? ನನಗೆ ನನ್ನ ಅಣ್ಣಯ್ಯನ ಪ್ರೀತಿನೇ ಉಡುಗೊರೆ, ಅದಕ್ಕಿಂತ ಬೇರೆ ಆಸ್ತಿನೇ ಇಲ್ಲ. ಆದ್ರೆ ನನ್ನ ತಂಗಿಗೋಸ್ಕರ ನಾನು ಏನಾದರೂ ಮಾಡ್ಲೇಬೇಕಲ್ವೇ? ಎಲ್ಲಿ ಕಣ್ಣು ಮುಚ್ಕೊ. ಯಾಕಣ್ಣಯ್ಯ? ಅವನು ಹೇಳ್ತವನಲ್ಲ, ನಿನ್ ಕಣ್ಮುಚ್ಚು. ಕಣ್ಮುಚ್ಚು. ಸರಿ ಅವ. ಹಾ, ಈಗ ಕಣ್ಬಿಡು. ನನ್ನ ಮುದ್ದು ತಂಗಿಗೋಸ್ಕರ ಒಂದು ಪುಟ್ಟ ಹುಡುಗರ ನಿಂಗೆ ಇಷ್ಟವಾಗಿರೋ ರೇಷ್ಮೆ ಸೀರೆನೇ ತಗೊಂಬಂದಿದ್ದೀನಿ. ಥ್ಯಾಂಕ್ ಯು ಅಣ್ಣಯ್ಯ. ಹೌದು, ಎಲ್ರು ವಿಶ್ ಮಾಡಿದ್ರಿ, ಅದಕ್ಕೆ ವಾಯ್ಸೇ ಕೇಳ್ತಾ ಇಲ್ಲ. ಸ್ನೇಹಕ್ಕೆ ಎಲ್ಲೋದ್ರು? ಅದು ಎಲ್ಲಿ ಹೋಗೋರೋ ಏನೋ, ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಕಣವ. ಅದು ಬಿಡು, ನಿಮ್ಮ ಅಣ್ಣ ಒಂದು ಪ್ರೀತಿಯಿಂದ ಹೊಸ ರೇಷ್ಮೆ ಸೀರೆ ತಂದು ಕಟ್ಟವನೆ. ಹೋಗಿ ಸೀರೆನ ಉಟ್ಕೊಂಡ್ ಬಾ, ಅವನಿಗೂ ಖುಷಿ ಆಯ್ತದೆ. ಸರಿ ಅವ. ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿದ್ರು, ಆದರೆ ಚಂದ್ರು ಒಂದು ಮೆಸೇಜು ಮಾಡಿಲ್ಲ. ನನ್ನ ಬರ್ಡೇ ನೆನಪಿದ್ಯಾ ಇಲ್ಲ ಮರ್ತೋಗಿದ್ದಾರಾ?